ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಕ್ಷೇತ್ರ ಹೊನ್ನಳ್ಳಿ ಗ್ರಾಮದ ಮಂತ್ರಾಲಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ಬಂದಿರೋದು ನಾನು ಇವತ್ತು. ಅಂದರೆ ಇಲ್ಲಿ ಇರುವಂಥ ಗ್ರೌಂಡ್ ಸ್ಟಾಫ್ ಆಗಿರ್ಬೋದು, ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಬಂದವರಿಗೆ. ಅಂದರೆ ಹೇಗಿರುತ್ತೆ, ಯಾವ ಥರ ಇರುತ್ತೆ. ಬಟ್ ಇಲ್ಲಿ ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ಆರತಿ, ದೀಪ ಹಚ್ಚೋ ಇದಾಗಿರ್ಬೋದು ಅಥವಾ ಕಾಯಿ ಕಟ್ಟೋದಾಗಿರ್ಬೋದು, ತುಂಬ ಅಂದರೆ ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಯಾಕೆಂತಂದರೆ ಇಲ್ಲಿ ಆದಂಥ ಒಂದು ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ ನಾವು ಫಾಲೋ ಮಾಡಲೇಬೇಕು. ಸೊ ಆ ಒಂದು ಗೊಂದಲದಲ್ಲಿ ಇದ್ದವರಿಗೆ ಯಾವುದೂ ಭಯ ಬೇಡ, ಆರಾಮಾಗಿ ಇರ್ಬೋದು. ಜೊತೆಗೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ನೀವು ಮನಸ್ಸಲ್ಲಿ ಏನು ಅನ್ಕೊಂಡು ಬರ್ತೀರ ಅದು ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಆಶೀರ್ವಾದಕ್ಕೋಸ್ಕರ ಬಂದರೆ ಖಂಡಿತವಾಗ್ಲೂ ಆಶೀರ್ವಾದ ಸಿಗುತ್ತೆ. ಸೊ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಇವತ್ತು ನಾನಿಲ್ಲಿ ಹೊನ್ನಳ್ಳಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ಇವತ್ತು ಗುರುವಾರ, ಇದು ನಂದು 2ನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಲಾಸ್ಟ್ ಮಂಡೇ ಬಂದು ಹೋಗಿದ್ದೆ. ಅವತ್ತು ಬಂದಾಗ ಇಲ್ಲಿ ಜೋಯಿಸ್ ಹೋಗಿದ್ದಾರೆ. ಅವರು 21 ದೀಪ ಹಚ್ಚಿಮ್ಮ, ನಿಮ್ಗೆ ಏನು ಬೇಕು ಬೇಡ್ಕೊಡಿ, ಆಗುತ್ತೆ ಅಂತ ಹೇಳಿದ್ರು. ಅವತ್ತು ದೀಪ ಹಚ್ಚಿ ಹೋಗಿದ್ದೆ. ನಾನು ಏನು ಅಂದ್ಕೊಂಡಿದ್ದೆ ಆ ಕೆಲಸ ಆಗಿದೆ. ಆ್ಯಂಡ್ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ. ಹಾಗಾಗಿ ಇವತ್ತು 2ನೇ ಸಲ ಮತ್ತೆ ಬಂದು ದೀಪ ಹಚ್ಚಿದ್ದೀನಿ. ಇನ್ನೂ ಒಂದು ಬೇಡಿಕೆ ಇಟ್ಟಿದ್ದೀನಿ ರಾಘವೇಂದ್ರಲ್ಲಿ. ಸೊ ಆಲ್ಮೋಸ್ಟ್ ರಾಯರಿದ್ದಾರೆ ಅಂತಾರಲ್ಲ, ಅದು ನಿಜ. ನನ್ನ ಕಡೆಯಿಂದ ಮೆಸೇಜ್ ಏನು ಅಂದರೆ, ದೇವಸ್ಥಾನದಲ್ಲಿ ಫ್ರೀ ಹೇರ್ಸ್ ಬಿಡೋ ಹಾಗಿಲ್ಲ. ಕೂದಲು ಕಟ್ಟಿರಬೇಕು ಅಥವಾ ಜಡೆ ಹಾಕಿರಬೇಕು. ಕ್ಲಿಪ್ ಹಾಕ್ಬಿಟ್ಟು ಫ್ರೀ ಹೇರ್ಸ್ ಬಿಡ್ತೀನಿ ಅದೆಲ್ಲ ಆಗೋದಿಲ್ಲ. ಗಂಟು ಹಾಕಿರಬೇಕು ಅಥವಾ ಜಡೆ ಹಾಕಿರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ನಮ್ಮ ಕನ್ನಡದ ಸಂಸ್ಕೃತಿ ಸೀರೆ ಉಟ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ.